ಎಲ್ಲರಿಗೆ ಫ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರಾ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯರೇ. ಮೊದಲನೇ ಪೇತ್ರನು 5ನೇ ಅಧ್ಯಾಯ 7ನೇ ವಚನ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತ ನಿಮಗೋಸ್ಕರವಾಗಿ ಚಿಂತಿಸುತ್ತಾನೆ. ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾರೆ ಪ್ರಿಯರೇ. ನಮಗೋಸ್ಕರವಾಗಿ ಚಿಂತಿಸುವಂತಹ ದೇವರು, ನಮಗೋಸ್ಕರವಾಗಿ ಆತನ ಕಾಳಜಿ ವಹಿಸುವಂತ ದೇವರು ಪ್ರಿಯರೇ. ನಮ್ಮನ್ನು ಆತನ ದೃಷ್ಟಿಸುವಂತ ದೇವರು ಪ್ರಿಯರೇ. ಯಾರಂದ್ರೆ ಪ್ರಿಯರೇ, ನಮ್ಮನ್ನು ಆತ್ಮಿಕವಾಗಿ ಆತನ ಎಲ್ಲಾ ವಿಷಯ, ನಮ್ಮ ಕುಟುಂಬವನ್ನು ಆತನ ನಡೆಸುವಂತ ದೇವರು ಪ್ರಿಯರೇ. ಲೋಕದಲ್ಲಿ ನಮ್ಮನ್ನು ಎಲ್ಲರೂ ಕೈ ಬಿಡಬಹುದು ಪ್ರಿಯರೇ, ಆದರೆ ದೇವರು ನಮ್ಮನ್ನು ಕೈ ಬಿಡುವಂತ ದೇವರಲ್ಲ ಪ್ರಿಯರೇ. ಆತನ ಕಾಳಜಿ, ಆತನ ಕೃಪೆ ಯಾವಾಗಲೂ ನಮ್ಮನ್ನು ದೃಷ್ಟಿಸಿ ನಮ್ಮ ನಡೆಸುವಂತದಾಗಿದೆ ಪ್ರಿಯರೇ. ಆತ ನಮಗೋಸ್ಕರವಾಗಿ ಚಿಂತಿಸುವಂತ ಕರ್ತನು ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ನಾವು ಎಲ್ಲಾ ವಿಷಯದಲ್ಲಿ ಚಿಂತಿಸ್ತೇವೆ, ದುಃಖ ಪಡ್ತೇವೆ, ಆದ್ರೆ ನಾವು ಎಲ್ಲಾ ವಿಷಯದಲ್ಲಿ ಬಾಧೆ ಪಡ್ತಾ ಇರ್ತೇವೆ. ಆದ್ರೆ ನಮ್ಮ ಸಮಸ್ಯೆಗಳು, ನಮ್ಮ ಕಷ್ಟಗಳು ಅಂತ ನಾವು ಚಿಂತಿಸ್ತಾ ಇರ್ತೇವೆ ಪ್ರಿಯರೇ ಬಹಳವಾಗಿ. ಆದ್ರೆ ದೇವರು ನಮಗೆ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾರೆ ಪ್ರಿಯರೇ. ನಿಮ್ಮ ಚಿಂತೆಗಳನ್ನೆಲ್ಲ ಯೆಹೋವನ ಮೇಲೆ ಹಾಕಿರಿ, ಆತ ನಿಮಗೋಸ್ಕರವಾಗಿ ಚಿಂತಿಸುತ್ತಾನೆ ಎಂಬುದಾಗಿ ಪ್ರಿಯರೇ. ನಮಗೋಸ್ಕರವಾಗಿ ಚಿಂತಿಸುವಂತ ಕರ್ತನು ಯೆಹೋವ ನಮ್ಮ ಜೊತೆಯಲ್ಲಿರುವಾಗ ನಾವು ಎಲ್ಲಾ ವಿಷಯದಲ್ಲಿ ಭಯ ಪಡಲ್ದೆ, ಎಲ್ಲಾ ನಮ್ಮ ಚಿಂತೆಗಳು, ನಮ್ಮ ಭಾರಗಳೆಲ್ಲ ಆತನ ಮೇಲೆ ಹಾಕಿ ನಾವು ಆತನ ದೃಷ್ಟಿಯಲ್ಲಿ ನಾವು ಕಣ್ಣಿಟ್ಟು ನಾವು ಪ್ರಾರ್ಥನೆ ಮಾಡುವಂತರಾಗಿರ್ರಿ. ನಮ್ಮ ಚಿಂತೆಗಳು, ನಮ್ಮ ಭಾರಗಳು, ನಮ್ಮ ಕಷ್ಟಗಳು, ನಮ್ಮ ವೇದನೆಗಳು, ನಮ್ಮ ಜೀವಿತದಲ್ಲಿದ್ದಂಥ ಪ್ರತಿಯೊಂದು ಸಮಸ್ಯೆಗಳು ದೇವರ ಮುಂದೆ ತಿಳಿಸಿ, ದೇವರಿಗೆ ನಾವು ಅರ್ಪಿಸಿ, ಆತನ ಮೇಲೆ ಆಧಾರ ಇಟ್ಟು ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಕುಟುಂಬದಲ್ಲಿ ಎಲ್ಲಾ ಸಮಸ್ಯೆಗಳಿಂದ ತೆಗೆದು ನಮ್ಮ ಚಿಂತೆಗಳಿಂದ ಬಿಡಿಸಿ ನಮ್ಗೆ ಆಧಾರವಾಗಿ ನಡೆಸುವಂತ ದೇವರು ಪ್ರಿಯರೇ. ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರು ಪ್ರಿಯರೇ, ನಿಮ್ಮ ಚಿಂತೆಗಳು, ನಿಮ್ಮ ಚಿಂತೆಗಳನ್ನೆಲ್ಲ, ನಿಮ್ಮ ಭಾರಗಳನ್ನೆಲ್ಲ ದೇವರ ಮುಂದೆ ನೀವು ದೇವರ ಮೇಲೆ ಹಾಕಿರಿ, ಆತನು ನಮಗೋಸ್ಕರವಾಗಿ ಚಿಂತಿಸುವಂತ ದೇವ್ರ ಪ್ರಿಯರೇ. ಹಾಲೆಲೂಯಾ. ಮುಂಜಾನೆ ಸಮಯ ಎಷ್ಟು ಅದ್ಭುತ ರೀತಿಯಾಗಿ ನಮಗೆ ದೇವರು ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ಒಂದು ಉದಾಹರಣೆ ನೋಡ್ಕೊಳ್ಳೋಣ ಪ್ರಿಯರೇ. ಒಂದು ಕಾಡಿನಲ್ಲಿ ಒಬ್ಬ ಭಕ್ತನು ಜೀವಿಸ್ತಾ ಇರ್ತಾನೆ ಪ್ರಿಯರೇ. ಜೀವಿಸುವಂತ ಸಮಯದಲ್ಲಿ ಆ ಕಾಡಿನಲ್ಲಿ ಅವನು ಜೀವಿಸುವಂತ ಸ್ಥಳದಲ್ಲಿ ಒಂದು ಸಸ್ಯನು ಅವನು ಬೆಳೆಸ್ಬೇಕಂತಂದು ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಸಸ್ಯನ ಬೆಳೆಸ್ತಾನೆ ಪ್ರಿಯರೇ. ಆ ಸಸ್ಯ ಒಂದು ಗಿಡವನ್ನು ಬೆಳೆಸುವಾಗ ಅದಕ್ಕೆ ಬೇಕಾಗಿರೋದನ್ನು ಅದು ಬೆಳಿಬೇಕಂದ್ರೆ ಏನ್ ಮಾಡ್ಬೇಕು, ಏನ್ ಬೇಕಾಗಿದಾರ ಅಂತೇಳಿ ತಿಳ್ಕೊಂಡು ಅವನು ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ದೇವ್ರೇ, ಇದು ಬೆಳಿಬೇಕಂದ್ರೆ ದೇವ್ರೇ ಇದಕ್ಕೆ ಮಳೆಯನ್ನು ಸುರಿಸು ಅಂತೇಳಿ ದೇವ್ರಿಗೆ ಪ್ರಾರ್ಥನೆ ಮಾಡ್ತಾನೆ. ದೇವ್ರಿಗೆ ಪ್ರಾರ್ಥನೆ ಮಾಡಿದಾಗ ಅದಕ್ಕೆ ಮಳೆಯನ್ನು ಸುರಿಸುವಂತ ದೇವ್ರ ಪ್ರಿಯೆ. ಮತ್ತೆ ಕೆಲವು ದಿವಸಗಳಾದ್ಮೇಲೆ ತಂದೆ ದೇವರೇ ಇದಕ್ಕೆ ಬಿಸಿಲನ್ನು ಕೊಡು, ಸಸಿ ಬೆಳಿಲಿಕ್ಕೆ ಅಂತೇಳಿ ಪ್ರಾರ್ಥನೆ ಮಾಡ್ತಾನೆ ಪ್ರಿಯರೇ. ದೇವ್ರು ಬಿಸಿಲನ್ನು ಕೊಡ್ತಾನೆ ಪ್ರಿಯರೇ. ಮತ್ತು ಇದು ಬೆಳಿಬೇಕಂದ್ರೆ ಮಂಜುವನ್ನು ಕೊಡು ದೇವ್ರೆ ಅಂತೇಳಿ ಮತ್ತೆ ಪ್ರಾರ್ಥನೆ ಮಾಡ್ತಾನೆ ಪ್ರಿಯರೇ. ದೇವ್ರು ಮತ್ತೆ ಅಧಿಕವಾಗಿ ಮಂಜನ್ನು ಸುರಿಸ್ತಾರೆ ಪ್ರಿಯರೇ. ಆ ರೀತಿಯಾಗಿ ಮಂಜು, ಬಿಸಿಲು, ಮಳೆ ಆ ರೀತಿಯಾಗಿ ಅಧಿಕವಾಗಿ ಅದಕ್ಕೆ ಹತ್ತಿದ್ರಿಂದ ಅದು ಸಸಿ ಒಣಗಿ ಹೋಗುತ್ತೆ ಪ್ರಿಯರೇ. ಆದ್ರೆ ಸೇವಕನು ಬಹಳ ರೀತಿಯಾಗಿ ದುಃಖ ಪಡ್ತಾನೆ ಪ್ರಿಯರೇ. ಅವನ ಸ್ನೇಹಿತನ ಇನ್ನೊಬ್ಬರ ಸೇವಕನ ಹತ್ರ ಹೋಗಿ ಅವನು ಹೇಳ್ತಾನೆ, ನಾನು ಒಂದು ಸಸ್ಯ ಗಿಡವನ್ನು ಹಚ್ಚಿದ್ದೇನೆ, ಅದು ಒಣಗಿ ಹೋಗಿದೆ ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ಆದ್ರೆ ಅವನ ಸೇವಕನು ಹೇಳ್ತಾನೆ, ನಾನು ಕೂಡ ಹಚ್ಚಿದ್ದೇನೆ ಸಸ್ಯ ಗಿಡವನ್ನು, ನಾನು ಬೆಳೆಸುವುದು ಕೇವಲ ನಾನು ಸಸ್ಯನು ಹೂಳಿಟ್ಟು ನಾನು ಅದನ್ನು ಬೆಳೆಸಿದ್ದೇನೆ, ಆದ್ರೆ ಅದನ್ನು ಬೆಳಿಬೇಕಾದ್ರೆ ನಾನು ದೇವರ ಕೈಗೆ ಅದನ್ನು ಸಮರ್ಪಿಸಿದ್ದೇನೆ. ಅದಕ್ಕೆ ಮಳೆ ಕೊಡುವಂತ ದೇವರ ಆತನು, ಅದಕ್ಕೆ ಮಂಜು ಸುರಿಸುವಂತ ದೇವರ ಆತನು, ಅದಕ್ಕೆ ಬಿಸಿಲು ಕೊಡುವಂತ ದೇವರ ಆತನು, ಎಲ್ಲಾ ವಿಷಯದ ಅದಕ್ಕೆ ಯಾವ್ಯಾವ ಬೇಕು ಆಹಾರಗಳು ದೇವರು ಪ್ರತಿದಿನ ಅದಕ್ಕೆ ಕೊಟ್ಟು ಅದಕ್ಕೆ ಒದಗಿಸುತ್ತಾನೆ. ಅದಕ್ಕೋಸ್ಕರವಾಗಿ ಚಿಂತಿಸಬೇಡದು ಎಂಬುದಾಗಿ ಆ ಸೇವಕನು ಹೇಳ್ತಾನೆ ಪ್ರಿಯರೇ. ಅವನು ಸ್ನೇಹಿತನಿಗೆ ಹೇಳ್ತಾನೆ, ನಾನು ಎಲ್ಲಾ ವಿಷಯ ದೇವರಿಗೆ ಮೊರೆಯಿಟ್ಟು ನಾನು ಬೇಡಿಕೊಂಡಿದ್ದೇನೆ, ಅದ್ರ ಸಲುವಾಗಿ ಈ ರೀತಿಯಾಗಿ ಹೋಗಿದೆ ಎಂಬುದಾಗಿ ದುಃಖಿಸುವಾಗ ಸ್ನೇಹಿತನಂತ ಹೇಳ್ತಾನೆ, ನಮ್ಮ ಚಿಂತೆಗಳು, ನಮ್ಮ ಭಾರಗಳೆಲ್ಲ ಯೆಹೋವನ ಮೇಲೆ ನಾವು ಹಾಕುವಾಗ ದೇವರು ಆತನ ದೇವರು ಎಲ್ಲಾ ವಿಷಯ ಆತನಿಗೆ ನಾವು ಒಪ್ಪಿಸುವಾಗ
ದೇವರು ಅದು ಪ್ರತಿಯೊಂದು ವಿಷಯದಲ್ಲಿ ಅದಕ್ಕೆ ಏನು ಆಹಾರ ಬೇಕು, ಏನು ಬೇಕು ಎಂಬುದಾಗಿ ದೇವರು ಅದಕ್ಕೆ ಒದಗಿಸಿ ಆತನೇ ನಡೆಸುವಂತ ದೇವರು ಅಂತ ಹೇಳ್ತಾನೆ ಪ್ರಿಯರೇ. ನಮ್ಮ ನಿಮ್ಮ ಜೀವಿತದಲ್ಲಿ ನಮ್ಗೆ ಎಷ್ಟೇ ಸಮಸ್ಯೆಗಳು ಬರಲಿ, ಕಷ್ಟಗಳು ಬರಲಿ, ಆದರೆ ನಾವು ನಮ್ಮಿಂದನೇ ನಾವು ಕಷ್ಟಗಳು ನಮ್ಗೆ ಈ ಕಷ್ಟಗಳನ್ನ ಬಿಡುಗಡೆ ಕೊಡು ತಂದಿ, ನಮ್ಗೆ ಇವು ಯಾಕೆ ಕಷ್ಟಗಳು ಅಂತ ನಾವೇನೋ ಚಿಂತಿಸಿ ನಾವು ಕೊರಗ್ತಾ ಇರ್ತೇವೆ ಪ್ರಿಯರೇ. ಆದರೆ ದೇವ್ರ ಮೇಲೆ ಆಧಾರ ಇಟ್ಟು ತಂದೆ ದೇವರೇ, ನಮ್ಮ ಚಿಂತೆಗಳು ನಮ್ಮ ಭಾರಗಳೆಲ್ಲ ತಂದಿ ನಿನ್ನ ಮೇಲೆ ಹಾಕುವಂತರಾಗಿದೆ ತಂದೆ ಅಂತೇಳಿ ನಾವು ಪ್ರಾರ್ಥನೆ ಮಾಡುವಾಗ ಪ್ರಿಯರೇ, ನಾವು ಯಾವ ರೀತಿಯಾಗಿ ದೇವ್ರ ಮೇಲೆ ಆಧಾರ ಇಟ್ಟು ನಮ್ಮ ಚಿಂತೆಗಳ ಭಾರಗಳು ಹಾಕ್ತೇವೆ ಪ್ರಿಯರೇ, ದೇವ್ರು ನಮ್ಗೆ ಎಲ್ಲಾ ವಿಷಯದಲ್ಲಿ ಆತನ ಚಿಂತೆ ಭಾರಗಳೆಲ್ಲ ಬಿಡಿಸಿ ಆತ ನಮಗೋಸ್ಕರ ಚಿಂತಿಸುವಂತ ದೇವ್ರು ನಮ್ಮ ಜೊತೆಲಿ ಇರುವಾಗ ಪ್ರಿಯರೇ, ನಾವು ಎಲ್ಲಾ ವಿಷಯದಲ್ಲಿ ನಾವು ಭಯ ಪಡಲಾಗಿ ಧೈರ್ಯದಲ್ಲಿ ಇದ್ದು ನಾವು ಆತನಿಗೆ ಪ್ರಾರ್ಥನೆ ಮಾಡುವಂತರಾಗಿದ್ದು ನಾವು ಜೀವಿಸುವಾಗ ದೇವ್ರು ನಮ್ಮ ನಿಮ್ಮ ಕುಟುಂಬದಲ್ಲಿ ನಮ್ಮನ್ನು ಅದ್ಭುತ ರೀತಿಯಾಗಿ ನಡೆಸುವಂತ ದೇವ್ರ ಪ್ರಿಯರೇ. ದೇವರು ನಮ್ಮನ್ನು ಸೃಷ್ಟಿಸಿ ನಮ್ಮನ್ನು ರೂಪಿಸಿ ಈ ಭೂಲೋಕದಲ್ಲಿ ನಮ್ಗೆ ಜೀವಿಸುವಾಗ ಪ್ರಿಯರೇ, ಆತ ನಮಗೋಸ್ಕರವಾಗಿ ಚಿಂತಿಸಿ ನಮಗೋಸ್ಕರವಾಗಿ ನಮ್ಮನ್ನು ದೃಷ್ಟಿಸಿ ನೋಡುವಾಗ ಪ್ರಿಯರೇ, ನಮ್ಮ ಎಲ್ಲಾ ವಿಷಯದಲ್ಲಿ ನಾವು ಆತನ ಕಡೆಗೆ ದೃಷ್ಟಿ ನಾವು ಬಾಳುವಂತರಾಗಿರ್ವಿ ಪ್ರಿಯರೇ. ಈ ಮುಂಜಾನೆ ಎಷ್ಟು ಜನರು ವಾಗ್ದಾನ ಕೇಳ್ತೀರಿ ಪ್ರಿಯರೇ, ನೀವು ದೇವ್ರ ಮೇಲೆ ವಿಶ್ವಾಸ ಇಡ್ರಿ, ನಿಮ್ಮ ಚಿಂತೆಗಳು ನಿಮ್ಮ ಭಾರಗಳೆಲ್ಲ ದೇವ್ರ ಮೇಲೆ ಹಾಕಿರಿ, ದೇವ್ರು ನಮಗೋಸ್ಕರ ಚಿಂತಿಸ್ತಾನೆ ಎಂಬುದಾಗಿ ಒಂದು ನಂಬಿಕೆ ನಿಮಗಿರ್ಲಿ ಪ್ರಿಯರೇ. ದೇವ್ರು ನಮ್ಗೆ ಎಲ್ಲಾ ವಿಷಯದಲ್ಲಿ ಆತ ನಮ್ಮ ನಡೆಸಿ ನಮ್ಮನ್ನು ಆಶ್ವಾಸಿ ಬಲಪಡಿಸುವಂತ ದೇವ್ರ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗ್ಲಿ. ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರಪ್ಪ, ಈ ವಾಗ್ದಾನ ಅವ್ರ ಕುಟುಂಬದಲ್ಲಿ ನೆರವೇರಿಸಿ ಆಶಿಸು ಬಲಪಡಿಸಿರಿ ತಂದೆ. ಮತ್ತೆ ಎಷ್ಟು ಜನ ಕಮೆಂಟ್ಗಳ ಮೂಲಕವಾಗಿ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದಿ ಅವರ ಚಿಂತೆಗಳು ಅವರ ಭಾರಗಳೆಲ್ಲ ತಂದಿ ನಿನ್ನ ಮುಂದೆ ಈ ಮುಂಜಾನೆ ಸಮಯ ತಿಳಿಸುವಾಗ ತಂದಿ ಅವ್ರಿಗೋಸ್ಕರವಾಗಿ ನಿನ್ನ ಚಿಂತಿಸುವಂತ ದೇವ್ರು ನೀವಾಗಿರಿ ಪ್ರಭಾ. ಅವ್ರು ಈ ಭೂಲೋಕದಲ್ಲಿ ಜೀವಿಸುವಾಗ ತಂದೆ ಅವ್ರಿಗೆ ಎಲ್ಲಾ ವಿಷಯ ದೃಷ್ಟಿಸಿ ನೋಡುವಂತ ದೇವ್ರು, ನಿಮ್ ಪ್ರೀತಿಸುವಂತ ದೇವ್ರು, ಅವ್ರ ಚಿಂತೆಗಳಿಂದ ಎಲ್ಲಾಗಿ ಕುರಿತಾಗಿ ನೀವು ಚಿಂತಿಸುವಂತ ದೇವ್ರು ನೀವು ಇರುವಾಗ ತಂದೆ ಅವ್ರ ವಾಗ್ದಾನ ಮೂಲಕ ಒಂದೊಂದು ಕುಟುಂಬದಲ್ಲಿ ತಂದೆ ಅದ್ಭುತ ರೀತಿಯಾಗಿ ನೆರವೇರಿಸಿ ಆಶಿಸು ಬಲಪಡಿಸುವಂತ ದೇವ್ರು ನೀವಾಗಿರಿ ತಂದೆ. ಈ ವಾಗ್ದಾನ ಕೇಳಿದಂತ ದೇವ್ರು ವಾಗ್ದಾನ ರೀತಿಯಾಗಿ ಅವ್ರ ಕುಟುಂಬದ ಎಲ್ಲಾ ರೀತಿ ಆಶಿಸು ಬಲಪಡಿಸಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೆ ಪ್ರೈಸ್ ದಿ ಲಾರ್ಡ್.